ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ವಚನಗಳು ಸಮಾಜಕ್ಕೆ ಮಾದರಿ ಹಾಗೂ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಎಂದು ತಹಸೀಲ್ದಾರ್ ಶ್ರೀನಿವಾಸ ಚಾಪೆಲ್ ಹೇಳಿದ್ದಾರೆ. ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ನಿಜ ಶರಣ ಅಂಬಿಗರ ಚೌಡಯ್ಯನವರ ವಚನಗಳು ಸರ್ವಕಾಲಿಕ, ಶ್ರೇಷ್ಠ, ಮಾನವರೆಲ್ಲರೂ ನಾವೆಲ್ಲರೂ ಒಂದೇ ಎಂಬ ಸಮಾನ ಮನಸ್ಥಿತಿಯಲ್ಲಿ ಜೀವನ ಸಾಗಿಸಬೇಕು. ಎಲ್ಲರ ರಕ್ತವೂ ಒಂದೇ ಆಗಿದೆ. ಶಿಕ್ಷಣದಿಂದ ಮಾತ್ರ ಮಕ್ಕಳು ಭವಿಷ್ಯ ಉಜ್ವಲಗೊಳ್ಳುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಪ್ರಜ್ಞಾವಂತರಾಗಲು ಪ್ರೇರೇಪಿಸುವಂತೆ ಸಲಹೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಉಪನ್ಯಾಸವನ್ನ ಕೋದಿ ಸಮಾಜದ ಮುಖಂಡರು ಹಾಗೂ ಉಪನ್ಯಾಸಕ ಲಚಮ್ಮರೆಡ್ಡಿ ಬೇನಕನಹಳ್ಳಿ ಕೊಟ್ಟಿದ್ದಾರೆ. ನಿಜ ಶರಣ ಅಂಬಿಗರ ಚೌಡಯ್ಯನವರು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡೋದ್ರ ಜೊತೆಗೆ ಸಮಾಜದಲ್ಲಿ ತಮ್ಮ ವಚನಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಸಮಾಜದ ಕನಸನ್ನು ಕಂಡಿದ್ರು. ಸಮಾಜದ ಬಂಧುಗಳು ಮೌಢ್ಯದಿಂದ ಹೊರಬಂದು ಮಕ್ಕಳಿಗೆ ಶಿಕ್ಷಣ, ಉತ್ತಮ ಸಂಸ್ಕಾರ ಕೊಡುವ ಮೂಲಕ ಶ್ರಮ ವಹಿಸಬೇಕು. ಅಂದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ. ಪ್ರತಿಯೊಬ್ಬರು ನಿಜ ಶರಣ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮುಳುಗಿರ್ತಕ್ಕಂಥ ವ್ಯಕ್ತಿಯವರು, ಯಾಕಂದ್ರೆ ನಾನು ನೀನು ಮೇಲೋ, ನಾನು ಮೇಲೋ, ನೀನು ಕೆಳಗ, ಆದ ರೀತಿ ಬಾಳದೆ ನಾವೆಲ್ಲರೂ ಒಂದೇ ರೀತಿಯಿಂದ ಬಾಳಿ ಬದುಕಬೇಕು ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ನಿಜ ಶರಣ ಅಂಬಿಗರ ಚೌಡಯ್ಯನವರು ಅವರ ತತ್ವ ಆದರ್ಶಗಳನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸುತ್ತಾ ಅವರಿಗೆ ಹೆಚ್ಚು ಸಣ್ಣ ಮಕ್ಕಳಿಗೆ ನಾವೆಲ್ಲ ಸಮಾಜದ ಬಾಂಧವರಂತ ಅಷ್ಟೇ ಅಲ್ಲ, ಎಲ್ಲ ಜಾತಿ ಜನಾಂಗದವರ ಮಕ್ಕಳು ಕೂಡ ವಿದ್ಯಾವಂತರಾಗಿ ನಮ್ಮ ಶರಣರ ಒಂದು ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಮುಂದೆ ಒಬ್ಬ ಒಳ್ಳೆಯ ನಾಗರಿಕರಾಗಿ ಬಾಳಿ ಬದುಕಬೇಕಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮಾನ್ಯರು. ಅಂದರೆ ಅಲ್ಲಿ ಈಗ ಎಲ್ಲ ಶಿಕ್ಷಣ ಇದೆ, ಬೇರೆ ಬೇರೆ ಸವಲತ್ತುಗಳಿದಾವೆ. ಅವಾಗ ಏನಿತ್ತಂದರೆ ವೃತ್ತಿಯೇ ಒಂದು ಸವಲತ್ತು. ಅಂದರೆ ನಮ್ಮ ಒಂದು ಸಂಬಂಧಪಟ್ಟಂತೆ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕುಲಕ್ಕೆ ಸಂಬಂಧಪಟ್ಟಂತೆ ಒಂದು ವೃತ್ತಿ ಇತ್ತು. ಆ ವೃತ್ತಿಯನ್ನು ನಾವಾಗಿ ಮಾಡ್ತಾ ಇದ್ವಿ. ನಾವು ಆ ವೃತ್ತಿಯ ಒಂದು ಮೇಲಿಂದ ನಾವು ಆ ಒಂದು ಜಾತಿಯನ್ನು ಬೆಳೆಸ್ಕೊಂಡಿದ್ದೀವಿ ಹೊರತು ಬೇರೆ ಯಾವುದೂ ಇಲ್ಲ. ಇದರಲ್ಲಿ ನಾವು ಎಲ್ಲರೂ ಒಂದೇ. ಮಾನವ ಜನ್ಮ ಅಂತಂದರೆ ಎಲ್ಲರೂ ಒಂದೇ. ಎಲ್ಲ ಸಮಾಜದವರು ಎಲ್ಲರೂ ಕೂಡ ನಾವು ಹತ್ರ ಇರ್ತಕ್ಕಂಥದ್ದು, ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥದ್ದು, ಎಲ್ಲ ಜನರಲ್ಲಿ ಇರ್ತಕ್ಕಂಥದ್ದು ಒಂದೇ ರಕ್ತ, ಒಂದೇ ನುಡಿ, ಒಂದೇ ಮಾತು, ಬೇರೆ ಏನಿಲ್ಲ. ನಾವು ಅದನ್ನು ಕಲ್ಪಿಸಿಕೊಂಡಂಥ ಮಾತು. ಅದು ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಪಿಡುಗು. ಆ ಪಿಡುಗು ಮೊದಲು ಹೋಗ್ಬೇಕು. ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಮೊದಲು ಮೂಡಬೇಕು ಅಂತ ನಾನು ಒಂದು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅಷ್ಟೇ ಅಲ್ಲದೆ ಮೊದಲು ಶಿಕ್ಷಣದ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರಾದ ಸಿದ್ದನಗೌಡರು ಹೇಳಿದರು ಮತ್ತು ಲಕ್ಷ್ಮೀ ರೆಡ್ಡಿ ಅವರು ಹೇಳಿದರು. ಶಿಕ್ಷಣ ಎಷ್ಟು ಮುಖ್ಯ ಅಂತಂದರೆ ಈಗಿನ ಒಂದು ವಾತಾವರಣದಲ್ಲಿ ಮೊದಲು ಏನಿತ್ತಪ್ಪ ಅಂತಂತಂದರೆ ನಮ್ಮ ವೃತ್ತಿ ಮತ್ತು ನಮ್ಮ ಒಂದು ಒಕ್ಕಲುತನ, ಅಂದರೆ ಬೆಳೆಯೋದು, ನಾವೊಂದು ಇದನ್ನು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಅದು ಏನಾಗ್ತಾ ಇದೆ, ಕ್ರಮೇಣವಾಗಿ ಕಡಿಮೆ ಆಗ್ತಿದೆ. ಯಾಕೆ ಅಂದರೆ ಶಿಕ್ಷಣ ಮುಖ್ಯ. ಮನುಷ್ಯ ಏನೇ ಗಳಿಸ್ಬೋದು, ಯಾವುದೇ ರೀತಿಯಿಂದ ಯಾವುದೇ ಹಣ ಗಳಿಸಿದ್ರು ಕೂಡ ಅದು ಶಾಶ್ವತ ಅಲ್ಲ. ಆದರೆ ಶಿಕ್ಷಣ ಅನ್ನೋದು ಶಾಶ್ವತ. ಅದು ಯಾರು ಕಸ್ಕೊಂಡು ಹೋಗೋಕೆ ಬರಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ಸಂದರ್ಭದಲ್ಲಿ ಹೇಳೋದೇನಂತಂದರೆ, ಶಿಕ್ಷಣ ನೀವು ಎಷ್ಟರ ಮಟ್ಟಿಗೆ ಮಕ್ಕಳನ್ನು ನಾವು ಇದು ಮಾಡ್ತೀವೋ ದೇಶ ಕೂಡ ಅಷ್ಟೇ ಬೆಳವಣಿಗೆ ಆಗ್ತದೆ. ನಾವು ಇಲ್ಲೇ ಬಾಜು ಇರ್ತಕ್ಕಂಥ ರಾಷ್ಟ್ರಗಳನ್ನು ನೋಡ್ಬೋದು. ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟೋದಕ್ಕೆ ಆ ದೇಶಗಳೆಲ್ಲ ಇವತ್ತು ಮುಂದುವರೆದವೆ. ಅದರಿಂದ ಶಿಕ್ಷಣದಿಂದನೇ. ಆಮೇಲೆ ಅಲ್ಲಿ ಇರ್ತಕ್ಕಂಥದ್ದು ಜಾತಿ ವೈಷಮ್ಯ ಇಲ್ಲ. ಕೋಲಿ ಸಮಾಜದ ತಾಲೂಕು ಅಧ್ಯಕ್ಷ ಬಸವರಾಜ್ ಕೊಲ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪ್ರಕಾಶ್ ಹೊಸಮನಿ, ಕಂದಾಯ ನಿರೀಕ್ಷಕ ಸಂಜೀವ್ ಕುಮಾರ್ ಕಾವಲಿ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.